ಸರ್, ನಿಮ್ಮದೇ ಕ್ಷೇತ್ರ, 3 ಬಾರಿ ವಿಧಾನಸೌಧಕ್ಕೆ ಬಂದಿದ್ದೀರಾ, ಆದ್ರೂ ಒಂದು ಕೊರಗಿರುತ್ತೆ, ಏನೋ ಒಂದು ಮಾಡ್ಬೇಕಿತ್ತಪ್ಪ. ನಿಮ್ಮ ಕನಸು ಯಾವುದು ಸರ್ ಸಾಗರಕ್ಕಾಗಿ? ನನಗೆ ಒಂದು ಇಂಜಿನಿಯರ್ ಕಾಲೇಜ್ ಆಗಬೇಕಾಗಿದೆ. ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದೀನಿ. ಆಯ್ತಾ, ಅದಾಗಬೇಕು. ಬಹುಶಃ ನೆಕ್ಸ್ಟ್ ಎಲ್ಲ ಕೊಡ್ಬೋದು ಅಂತ ಕಾಯ್ತಾ ಇದ್ದೀವಿ. ಇನ್ನೊಂದಿಷ್ಟು ಕ್ಷೇತ್ರದ ಅಭಿವೃದ್ಧಿಗಳು ಆಗಬೇಕು. ಇದು ಬಿಟ್ಟರೆ ನಾನು ಕೇಳಲ್ಲ. ಜೋಗ ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ ಈಗ. ಜೋಗನೀಗ ಇದರಲ್ಲಿ ಜೋಗ ಪ್ರಾಧಿಕಾರದಲ್ಲಿ ಹೈಯೆಸ್ಟ್ ದುಡ್ಡು ಇಟ್ಟಿದ್ದೀನಿ. 192 ಕೋಟಿ ರೂಪಾಯಿ ಇವಾಗ ಇಟ್ಟಿದ್ದೀನಿ. ಅದು ಈಗ ಇಡೀ ಜೋಗವನ್ನು ಅತ್ಯಂತ ಚಂದವಾಗಿ ಸುಂದರವಾಗಿ ಮಾಡಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ. ಈಗ ಇವ್ರು ಏನು ಬ್ರಿಡ್ಜ್ ಕಟ್ಟಿ ಭಾರಿ ಮೆರಿತಾ ಇದ್ದಾರೆ, ಹಂಗೆ ನಾವು ಮೆರಿಬೇಕಲ್ಲ, ನಾವು ತೋರಿಸ್ಕೊಡ್ಬೇಕಲ್ಲ. ಅದಕ್ಕಾಗಿ ಇವ್ರ ಕಾಲದಲ್ಲೇ ಇಟ್ಟಿದ್ದು, ದುಡ್ಡು ಇಟ್ಟಿಲ್ಲ ಇವರು, ಹಂಗೆ ಹೋಗ್ಬಿಟ್ರು. ಈಗ ನಾನು ದುಡ್ಡು ಇಟ್ಟಿದ್ದೀನಿ. ಈಗ ನಾನು 140 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಈಗ ಮುಂದೆ ಅದನ್ನು ಇಡೀ ಪ್ರವಾಸಿಗರು ಪ್ರತಿ ದಿನ ಬರೋ ರೀತಿಯಲ್ಲಿ, ರಾಜ್ಯದ ಜನ ಬರೋ ರೀತಿಯಲ್ಲಿ ಇವತ್ತು ಜೋಗ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಎಟ್ ಟೈಮ್ 5,000 ಜನ ನಿಲ್ಲೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದೆಲ್ಲ ಈಗ ಮುಂದಿನ ದಿನದಲ್ಲಿ ಮಾಡ್ತಾ ಇದ್ದೀವಿ. ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿಸ್ಕೊಡ್ತೀವಿ. ಒಂದಷ್ಟು ಜನ ನಾಯಕರು ಮಾತಾಡ್ತಾರೆ, ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ ಒಟ್ಟಾಗಿದ್ದಾರೆ, ಅವ್ರು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ಶಿವಮೊಗ್ಗ ಕ್ಲೀನ್ ಸ್ವೀಪ್ ಮಾಡ್ತಾರೆ 28ಕ್ಕೆ. ನೋಡಿ, ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದರೆ ಅದಕ್ಕೆ ಕ್ಷೇತ್ರದ ಜನರನ್ನ, ಜಿಲ್ಲೆಯ ಜನರಿಗೆ ನಾವು ಸ್ವಲ್ಪ ಒತ್ತು ಕೊಡಬೇಕು. ಹಂಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಯಾಕಂದ್ರೆ ಬಿಜೆಪಿಯಲ್ಲಿ ಅಂತ ಏನು ಸ್ಟ್ರಾಂಗ್ ಏನಿಲ್ಲ ಜಿಲ್ಲೆಯಲ್ಲಿ ಇಲ್ಲ. ಇವಾಗ ಶಿಕಾರಿಪುರ ಉಲ್ಟಾ ಆಗ್ತಿತ್ತು ಒಂಚೂರ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಶಿಕಾರಿಪುರದಲ್ಲಿ ಇವತ್ತು ವಿಜೇಂದ್ರ ಇಲ್ಲ. ಕರೆಕ್ಟ್, ಗೊತ್ತಾಯ್ತಾ? ಇವ್ರು ಏನು ಅಷ್ಟು ಕೋಟಿ ಇಷ್ಟು ಕೋಟಿ ಕೊಟ್ಟಿವಿ ಅಂತ ಶಿಕಾರಿಪುರ ಹೇಳ್ತಾರಲ್ಲ, ಎಷ್ಟು ಕೋಟಿ ಕೊಟ್ಟರು ಆ ಜನನ ಇವ್ರು ನಂಬೋದಲ್ಲಿ ಅವರು. ಇದೇ ಯಡಿಯೂರಪ್ಪನವ್ರು ಕೊಟ್ಟಷ್ಟು ಕೋಟಿನ ಒಂದೊಂದು ಕ್ಷೇತ್ರಕ್ಕೆ 10,000 ಕೋಟಿ ಕೊಟ್ಟಿದ್ದಾರೆ ಅವ್ರು. ಹತ್ತತ್ರ ಅವರಲ್ಲಿ ಅದೇ 10,000 ಕೋಟಿ ನನ್ನ ಕ್ಷೇತ್ರಕ್ಕೆ ಹಾಕಿದ್ರೆ ನಾನು ಕ್ಯಾನ್ವಾಸೇ ಮಾಡ್ತಿರ್ಲಿಲ್ಲ. ಕೈ ಮುಗಿದು ಹಿಂಗೆ ಹೋಗಿ ಬರ್ತಿದ್ದೆ, ಮತ್ತೆ ಗೆದ್ದು ಬರ್ತಿದ್ದೆ. ಇವರು ಈ ಪರಿಸ್ಥಿತಿ ಬಂದಿದೆ. ಮತ್ತೆ ದುಡ್ಡು ಹೊಡಿತಾರೆ ಚೆನ್ನಾಗಿ. ಅಡಿಬಿದ್ದು ದುಡ್ಡಿದೆ, ಕೊಡೋದು ಗೆಲ್ತಾರೆ. ಬಿಟ್ರೆ ಇವರು ಯಾವತ್ತೂ ನೈಜವಾಗಿ ಎಲೆಕ್ಷನ್ ಮಾಡಿ ಗೆದ್ದಾರಲ್ಲ ಇವರು. ಓಕೆ ಸರ್, ಯುವಕರ ರಾಜಕೀಯಕ್ಕೆ ಬರಬೇಕಾ? ಖಂಡಿತ ಬರಬೇಕು. ಯಂಗ್ಸ್ಟರ್ಸ್ಗಳೆಲ್ಲ ಹೆಚ್ಚಾಗಿ ಒಟ್ಟು ರಾಜಕೀಯ ಬಂದ್ರೆ ಚೆನ್ನಾಗಿರ್ತದೆ ಅನಿಸ್ತದೆ. ಇವತ್ತಿನ ರಾಜಕೀಯ ಇದೇನೇ ಆಗಿದೆ. ಇವತ್ತು ಹುಡುಗರು ಯುವಕರು ಹೆಚ್ಚಾಗಿ ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನದು ಒಂದು ಕನಸು. ಸರ್, ಕೊನೆಯದಾಗಿ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಹೆಗ್ಲ ಮೇಲೆ ಹೊತ್ಕೊಂಡು ವಿಧಾನಸೌಧಕ್ಕೆ ಕಳಿಸ್ತಂತ ಸಾಗರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ನಾನು 10 ವರ್ಷ ರಾಜಕಾರಣದಲ್ಲಿ ಇರಲಿಲ್ಲ. ಹೌದು, ಕರೆಕ್ಟ್. ನನಗೆ 10 ವರ್ಷ ರಾಜಕಾರಣಲ್ಲ. ಯಾಕಂದ್ರೆ ಮೋಸ ಮಾಡಿದ್ರು ಇದೆ ಯಡಿಯೂರಪ್ಪ, BJP ಅವರೆಲ್ಲ. ಓಕೆ, ಆಯ್ತಾ? ಆವಾಗ 10 ವರ್ಷ ನಾನು ಖಾಲಿ ಇದ್ದೆ, ಈ ಕ್ಷೇತ್ರದ ಜನರ ಜೊತೆಗಿದ್ದೆ. ಆ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನ ಇವತ್ತು ನನಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ವಿಧಾನಸೌಧದ ಮೆಟ್ಲು ಹಚ್ಚಿದ್ದಾರೆ. ಮತ್ತೆ ಅವರ ಋಣ ತೀರಿಸೋ ಕೆಲಸವನ್ನು ನಾವು ಮಾಡಬೇಕು. ನಾನು ಅದೇ ಮಾಡೋದು. ನನಗೆ ಯಾವ ಜನ ನನ್ನ ಪ್ರೀತಿಯಿಂದ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ಜಾತಿ ಧರ್ಮ ಏನೂ ನೋಡದೆ ನನಗೆ ಗೆಲ್ಲಿಸಿದ್ದಾರೆ. ಆ ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನತೆ ದೃಷ್ಟಿಯಲ್ಲಿ ತೆಗೆದುಕೊಂಡು ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಕನಸಿದೆ. ಅದು ಬಿಟ್ಟರೆ ನನ್ನ ಜನ ಬಿಟ್ಟು ನನಗೆ ಬೇರೆ ಇಲ್ಲ. ಹೇಳಿದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಹೇಳೋದು, ಅಭಿಮಾನಿಗಳೇ ನನ್ನ ದೇವರು. ನನಗೆ ಈ ತಾಲೂಕಿನ ಜನರು ನನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ. ಗ್ರೇಟ್ ಸರ್, ಅದೇ ನನ್ನ ಗುರಿ ಅಷ್ಟೇ. ಸರ್, ನಿಜಕ್ಕೂ ಖುಷಿ ವಿಚಾರ. ಯಾಕಂದರೆ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್, ಈ ಮಳೆ ನಡುವೆ ನಿರಂತರವಾಗಿ ಓಡಾಡ್ತಾ ಇದ್ದೀರಾ. ಇದರ ನಡುವೆ ನಮ್ಗೆ ಅವಕಾಶ ಕೊಟ್ರಿ. ನಿಮ್ಗಿರೋ ಸವಾಲೇನು, ನಿಮ್ಮ ಆಲೋಚನೆಗಳೇನು, ನಿಮ್ಮ ಅಭಿಲಾಷೆ ಏನು ಜನಕ್ಕೆ ತಲುಪಿದೆ? ವೀಕ್ಷಕರೇ, ಒಂದಂತೂ ನೀವೇ ಗಮನಿಸಿರ್ತೀರಾ, ಅಧಿಕಾರ ಇರಲಿ ಇರದೇ ಇರಲಿ ಜನರ ಜೊತೆ ನಿರಂತರವಾಗಿ ನಾನು ಇದ್ದೀನಿ. ಅದಕ್ಕೆ ನನ್ನ ಮತ್ತೆ ಕರ್ಕೊಂಡೋಗಿ ವಿಧಾನಸೌಧ ಕೂರಿಸಿದ್ದಾರೆ ಅಂತ. ಬೇಳೂರು ಗೋಪಾಲಕೃಷ್ಣ ಅವರ ಕೆಲಸದ ಬಗ್ಗೆ, ಹಾಗೆ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು, ದಯವಿಟ್ಟು ಮತದಾರರೆಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾಯಕರಿಗೆ ಸಮಸ್ಯೆಗಳು ಸಂಪೂರ್ಣವಾಗಿ ಗೊತ್ತಾದಾಗ ಅವರು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಪ್ರಾಮಾಣಿಕವಾಗಿ 100% ಸಾಕ್ತಿದ್ದಾರೆ ಅನ್ನೋ ನಂಬಿಕೆ ನಾನು ಕ್ಷೇತ್ರದಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸಿದಾಗ ನನಗೆ ಗೊತ್ತಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.